ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮುಂದುವರಿತಾ ಇದ್ದ ಜಾತಿ ಜನಗಣತಿಯ ಜಟಾಪಟಿ ಮತ್ತೊಮ್ಮೆ ಸದನದಲ್ಲಿ ಚರ್ಚಿಸಿ ಜಾರಿ ಮಾಡಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಆಕ್ಚುಲಿ ಅದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ವರದಿ. ನಾವು ಅದನ್ನು ಜಾತಿ ಗಣತಿಯನ್ನು ಶುರು ಮಾಡಿದ್ದೇವೆ. ಇರಲಿ, ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯೇ ಈ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಚರ್ಚೆ ಆಗಬೇಕು ಅಂತ. ಜಾತಿ ಗಣತಿ ಜಾರಿಗೆ ಕೆಲ ಸಮುದಾಯಗಳ ಒತ್ತಡ ಖಂಡಿತ ಇದ್ದೇ ಇದೆ. ಹೀಗಾಗಿ ಬಹಿರಂಗವಾಗಿ ಲಾಭ ನಷ್ಟಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ದು ಕಡಿಮೆ ಆಯಿತು, ನಿಮ್ದು ಹೆಚ್ಚಾಯಿತು, ನಿಮಗೇನೋ ಲಾಭ ಅಲ್ಲ, ಒತ್ತಾಯ ಇದೆ ಇಲ್ಲಂತಿಲ್ಲ. ನಾವು ಕೂಡ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ ಕೆಲವರು ಬೇಡ ಅಂತಾರೆ, ಕೆಲವರು ಬೇಕಂತಾರೆ, ಬೇಡ ಅಂತಾರೆ. ಅದು ಗೊಂದಲದಲ್ಲಿದೆ. ನಮ್ಮ ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು, ಪಕ್ಷಕ್ಕೆ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಹೇಳಿದ್ವಿ. ಅವ್ರದ್ದೇನು ಸಮಸ್ಯೆ ಇದೆ ಕೇಳಬೇಕು. ಫಸ್ಟು ಏನು ನಿಮ್ಮ ಸಮಸ್ಯೆ ಅನ್ನೋದು ಕೇಳಿ ಅದಕ್ಕೆ ಪರಿಹಾರ ಮಾಡಿ ಮತ್ತೊಂದು ಸಾರಿ ಸದನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ. ಎಲ್ಲರೂ ಒಂದು ಒಳ್ಳೆಯ ಬಾಂಧವ್ಯ ಇರ್ತಾರೆ. ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು, ನಿಮ್ದು ಹೆಚ್ಚಾಯಿತು, ನಿಮಗೇನೋ ಲಾಭ, ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ. ಅದು ಬಹಿರಂಗ ಚರ್ಚೆ ಆಗಬೇಕು. ಮತ್ತು ಯಾರು ತಕರಾರು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು. ಏನು ನಿಮ್ಮದು, ಏನು ನಾವು ಸರಿಪಡಿಸ್ಬೇಕಂತ ಅವಕಾಶ ಕೊಟ್ಟು ಮಾಡಿದ್ರೆ ಒಳ್ಳೆಯದು. ನಿಮ್ಮ ಸಮಸ್ಯೆನೇ ಹೇಳಿ, ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ. ಮಾಡಲಿಕ್ಕೆ ಅವಕಾಶ ಇದೆ. ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ. ಅಲ್ಲ, ಒತ್ತಾಯ ಇದೆ ಇಲ್ಲಂತಿಲ್ಲ. ನಾವು ಕೂಡ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ ಕೆಲವರು ಬೇಡ ಅಂತಾರೆ, ಕೆಲವರು ಬೇಕಂತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ ಜಾತಿ ಜನಗಣತಿಯ ಜಟಾಪಟಿ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅನ್ನೋದು. ಈಗಲೂ ಕೂಡ ಅದು ಜೀವಂತವಾಗಿದೆ. ಯಾಕೆಂತ ಹೇಳಿದ್ರೆ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದ ನಂತರವೂ ಕೂಡ ಜಾರಿಗೊಳಿಸುವ ಬಗ್ಗೆ ಮಾತನಾಡಿಲ್ಲ. ಇದು ಅಧಿವೇಶನವೂ ಕರೆದು ಚರ್ಚೆಯಾಗಿ ಇದನ್ನು ಬಿಡುಗಡೆ ಮಾಡಬೇಕು ಎಂಬ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ, ಏನೇ ಗೊಂದಲಗಳಿದ್ದರೂ ಕೂಡ ಬಗೆಹರಿಸಿಕೊಳ್ಬೇಕೆ ಹೊರತಾಗಿ ಸಾರಾಸಗಟಾಗಿ ವರದಿಯನ್ನು ತಿರಸ್ಕರಿಸೋದು ಬೇಡ ಅನ್ನೋದು ಸತೀಶ್ ಜಾರಕಿಹೊಳಿ ಮಾತಲ್ಲೂ ಕೂಡ ಅಡಕಾಗಿದೆ ಅಂತ ಕಾಣಿಸುತ್ತೆ. ಶ್ರೀಧರ್, ದಶರಥ್, ಖಂಡಿತವಾಗಿಯೂ ರಾಜ್ಯಾದ್ಯಂತ ಜಾತಿ ಗಣತಿ ಬಗ್ಗೆ ಪರ ಮತ್ತು ವಿರೋಧವಾದಂಥ ಟೀಕೆಗಳು ಕೇಳಿ ಬರ್ತವೆ. ಅದರಲ್ಲೂ ಕೂಡ ಏನು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಜಾತಿ ಗಣತಿ ವಿಚಾರವಾಗಿ ಒಂದು ಭಿನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ BJP ನಾಯಕರು ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅಂತ ಒಬ್ಬ ಏನು ಹಿರಿಯ ಸಚಿವರು ಕೂಡ ಒಂದು ಮಾತನ್ನು ಹೇಳಿರ್ತಕ್ಕಂಥ ಜಾತಿ ಗಣತಿ ವಿಚಾರವಾಗಿ ಏನು ಅಧಿವೇಶನ ಕರಿಬೇಕು, ಈ ಅಧಿವೇಶನದಲ್ಲಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ. ಸದ್ಯಕ್ಕೆ ಜಾತಿ ಗಣತಿ ವಿಚಾರ ವರದಿ ಏನಿದೆ, ವರದಿ ಬಗ್ಗೆ ಕೂಲಂಕುಷವಾಗಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲಿ. ಆಗ ಒಂದು ಅಂತಿಮ ಹಂತ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಜಾತಿ ಗಣತಿಯ ವರದಿ ಏನಿದೆ ಅದರ ಬಗ್ಗೆ ಪೂರ್ಣವಾದಂಥ ಮಾಹಿತಿ ಇಲ್ಲದೆ, ಜೊತೆಗೆ ಅದರ ಬಗ್ಗೆ ಪೂರ್ಣವಾದಂಥ ಒಂದು ತಿಳಿದುಕೊಳ್ಳದೆ ಯಾವುದೇ ರೀತಿಯ ಒಂದು ಅಭಿಪ್ರಾಯಕ್ಕೆ ಬರುವುದು ಸರಿಯಲ್ಲ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳುವಂಥದ್ದು. ಮೊದಲಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಜಾತಿ ಗಣತಿ ವಿಚಾರವಾಗಿ ಏನು ಈ ರೀತಿಯ ವಿವಾದಗಳನ್ನು ಸೃಷ್ಟಿಸುವಂಥ ಪ್ರಯತ್ನ ವಿರೋಧ ಪಕ್ಷದವರು ಮಾಡಿದರು. ಆಗಲೂ ಕೂಡ ಸತೀಶ್ ಜಾರಕಿಹೊಳಿ ಇದೇ ವಿಚಾರವನ್ನು ಹೇಳಿದರು. ಜಾತಿ ಗಣತಿ ವಿಚಾರವಾಗಿ ಏನು ಸತೀಶ್ ಜಾರಕಿಹೊಳಿ ಗಟ್ಟಿಯಾದಂಥ ಒಂದೇ ಒಂದು ನಿಲುವನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಮುಖ್ಯಮಂತ್ರಿಗಳೇ ಒಂದು ಅಧಿವೇಶನ ಕರಿತೀವಿ ಅಂತ ಹೇಳಿದ್ದಾರೆ. ಅಧಿವೇಶನದಲ್ಲಿ ಮುಕ್ತವಾಗಿ ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಏನಂದರೆ ಮುಂದಿನ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಲಿದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ದಶರಥ, ಒಂದು ಕಡೆ ಜಾತಿ ಗಣತಿ ವಿಚಾರ ಏನಿದೆ ಅದು ರಾಜ್ಯಾದ್ಯಂತ ಸಾಕಷ್ಟು ಒಂದು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅನೇಕ ಸಮಾಜಗಳ ಮಧ್ಯೆ ಒಂದಿಷ್ಟು ಗೊಂದಲಕ್ಕೆ ಸೃಷ್ಟಿಯಾಗುವಂಥ ಸನ್ನಿವೇಶ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಆಯಾ ಪಕ್ಷದ ನಾಯಕರಾಗಿರ್ಬೋದು, ಆಯಾ ಸಮುದಾಯದ ಏನು ಮುಖಂಡರಾಗಿರ್ಬೋದು ಜಾತಿ ಗಣತಿಯ ಬಗ್ಗೆ ತಮ್ಮದೇ ಆದಂಥ ಒಂದು ವಿಶ್ಲೇಷಣೆಗಳನ್ನು ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ. ಈ ಎಲ್ಲ ಗೊಂದಲ ನಿವಾರಣೆ ಆಗಬೇಕಂದ್ರೆ ಸರ್ಕಾರದ ಮೂಲ ಆಶಯ ಏನಿದೆ ಅದೆಲ್ಲವೂ ಕೂಡ ಜನರಿಗೆ ತಲುಪಬೇಕಾದ್ರೆ ಇದು ಏನು ಸದನ ಕರೆಯುವ ಮೂಲಕ ಸದನದಲ್ಲಿ ಇದರ ಬಗ್ಗೆ ಏನು ವಿಸ್ತಾರವಾಗಿ ಚರ್ಚೆಗಳಾದಾಗ ಮಾತ್ರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಲಿದೆ ಅನ್ನೋ ಅರ್ಥದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.